ಇನ್ನು ಕೊಪ್ಪಳದ ರೈತರಿಗೂ ಕೂಡ ಯೂರಿಯಾ ಗೊಬ್ಬರದ ಸಮಸ್ಯೆ ಕಾಡ್ತಾ ಇದೆ. ಗೊಬ್ಬರಕ್ಕಾಗಿ ಕ್ಯೂನಲ್ಲಿ ಕಾದು ಕಾದು ಸುಸ್ತಾಗಿದ್ದಾರೆ ರೈತರು. ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಕಾಣಿಸ್ತಾ ಇದೆ. ಗೊಬ್ಬರ ವಿತರಣೆ ಕೇಂದ್ರ ಬಂದ್ ಆಗಿದೆ. ಸ್ಟಾಕ್ ಇದ್ರೂ ಕೊಡ್ತಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರು. ಸ್ಥಳಕ್ಕೆ ಕೊಪ್ಪಳ ನಗರ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ಭೇಟಿ ನೀಡಿದ್ದಾರೆ. ನಾಳೆ ಸಿಗತ್ತೆ ಹೋಗಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಮನವೊಲಿಸ್ತಾ ಇದ್ದಾರೆ. ನಾಳೆ ಸಿಗಬಹುದೇನೋ ಅಂತ ಅವರನ್ನು ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈತರ ಕಂಪ್ಲೇಂಟ್ ಇರೋದೇನು ಅಂತಂದ್ರೆ ಇದೇ ಸ್ಟಾಕು ಕೊಡ್ತಿಲ್ಲ ನಮಗೆ, ಇಟ್ಕೊಂಡಿದ್ದಾರೆ ಕೊಡ್ತಿಲ್ಲ ನಮಗೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಲಿಗೆ ಹೋಗಿಲ್ಲ? ಯಾರಿಂದ ಬಂದಿ? ಸಾಲಿ ಬಿಟ್ಟು ಗೊಬ್ಬರಕ್ಕೆ ಬಂದೆ ನಿನ್ನ ಹೆಸರೇನು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರು ಎಷ್ಟು ಬರುತ್ತೆ ಸ್ಟಾಕನ್ನು ಅಷ್ಟು ಮಂದಿಗೆ ಹಂಚ್ತೀವಿ. ಹೌದ್ರಿ, ಪಕ್ಕ ಅವ್ರು ಹೇಳ ನನಗೆ ಹೇಳಿದೆ, ಅದನ್ನು ನಾನು ಹೇಳಿ ಸರ್ ದಯವಿಟ್ಟು ಹಾಜರಾಗ ಸರಿಗಿದೆ ಮಾತಾಡು ಸರ್. ಮತ್ತೆ 100 ಪ್ರಶ್ನೆ ಅವ್ರು ಯಾಕೆ ಬರಂಗಿಲ್ಲ ಗೊತ್ತಾ? ಹೊರಗಡೆ ಎಲ್ಲಿ ಬರಂಗಿಲ್ಲ ಈಗ ಈತಂದು 100 ಪ್ರಶ್ನೆ, ಈತಿಗೆ 10 ನಿಮಿಷ ವೇಸ್ಟ್ ಮಾಡಬೇಕು. ಅದೇ ಕೆಲಸ ಅಲ್ಲೇ ಕೆಲಸ ಮಾಡಿದಾಗಿನ ಬೇಗ ಬರುತ್ತೆ ಅಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರು ಎಷ್ಟು ಬರುತ್ತೆ ಸ್ಟಾಕನ್ನು ಅಷ್ಟು ಮಂದಿಗೆ ಹಂಚ್ತೀವಿ. ಹೌದ್ರಿ, ಪಕ್ಕ ಅವ್ರು ಹೇಳ ನನಗೆ ಹೇಳಿದೆ, ಅದನ್ನು ನಾನು ಹೇಳಿ ಏನಂತಾರಮ್ಮ? ರೈತರಿಗೆ ಗೊಬ್ಬರ ಸಿಗೋದು ಅಂತಾರೆ. ನಾವು ರೈತರ, ನಮಗೆ ಗೊಬ್ಬರ ಬೇಕು. ಈಗ ಮಳೆ ಆಗೈತಲ್ಲ, ಹಿರಿಯ ಗೊಬ್ಬರ ಎಲ್ಲರಿಗೂ ಅವಶ್ಯಕತೆ ಐತ್ರಿ. ಮೆಕ್ಕೆಜೋಳಕ್ಕೆ, ನೆಲ್ಲಿಗೆ, ಅದಕ್ಕೆಲ್ಲ ಏನೋ ಗೊಬ್ಬರದ ಕೊರತೆ ಐತೆ ಅನ್ನಕತ್ತೀರಿ, ಹಿರಿಯ ಗೊಬ್ಬರದ. ಹಂಗಾಗಿ ತೊಂದರೆ ಆಗತೈತ್ರಿ. ಅಲ್ಲ, ಮತ್ತು ನೀವು ಇಲ್ಲಿ ಜನಪ್ರತಿನಿಧಿಗಳನ್ನ ಮತ್ತು ನೀವು ಒಬ್ಬರು ಅಧ್ಯಕ್ಷರಾಗಿ ಹಿಂಗೆ ಮಾಡಿದ್ರೆ ಹೆಂಗೆ ನೀವು ಅಂತ ಕೇಳೋದಿಲ್ಲ ನಮ್ಮ ಶಾಸಕರಿಗೆ, ಅಧಿಕಾರಿಗಳು ಕೇಳ್ಬೇಕಲ್ಲ ನೀವು? ಎಲ್ಲ ಕೇಳಿವ್ರಿ. ಅಲ್ಲಿ ಫ್ಯಾಕ್ಟ್ರಿ ಈಗ ನಾನು ಲಿಂಕ್ ತಗೊಂಡು 2 ತಿಳ್ಕೊಂಡ ಕೆಲಸ ಮಾಡಲ್ಲ.